ಫಿನ್ ಫ್ಯಾಕ್ಟ್ಸ್‌ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರದ ಫಿನ್ ಫ್ಯಾಕ್ಟ್ಸ್‌ನ ಇವತ್ತು ಮಾಡ್ತಾ ಇದ್ದೀನಿ. ಕಾರಣ ಒಂದಿಷ್ಟು US ಟರ್ಮಲ್ಲಿ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತಾ ಡೀಲ್‌ದು ಏನು ಕತೆ ಅಂತ. ಯಾಕೆಂದರೆ ಇವರು ಇದೆಲ್ಲ ಶುರುವಾದಾಗಿಂದ ಯುದ್ಧ ಡೀಲ್ ಮುಗೀತು ಅನ್ನೋದನ್ನು ಎಷ್ಟು ಸಲ ಹೇಳಿದ್ದಾರೆ ಅಂತ ಯಾರೋ ಕೌಂಟ್ ಮಾಡಿದರು. 39 ಸಲ ಟ್ರಂಪ್ ಅವರು ಡೀಲ್ ಮುಗಿದೋಗಿದೆ ಅಂತ ಹೇಳಿದರು. ಆದರೆ ಏನಾಗಿತ್ತು ಅಂತ ನಿಮಗೆ ಗೊತ್ತಿತ್ತು. ಬಟ್ ಈ ಸಲ ಆಯಿಲು ಕೂಡ ಕ್ರ್ಯಾಶ್ ಆಗಿರೋದು. ನಾನು ಆವಾಗಲೇ ಹೇಳ್ತಾ ಇದ್ದೆ, ಏನಾದರೂ ಒಂದು ನಿಮ್ಗೆ ದಿಕ್ಸೂಚಿ ಇದೆ ಅಂದರೆ ಅದು ಆಯಿಲ್ ಬಿತ್ತು ಅಂದರೆ ಅವಾಗ ಓಕೆ, ಏನೋ ಇದೊಂದು ಸ್ವಲ್ಪ ರಿಲಯಬಲ್ ಅಂತ ನಾವು ನಂಬೋದು ಅಂತ. ನಿನ್ನೆ ಅದು ಆಯಿತು. ಇದರಿಂದ ಸುಮಾರು 9.7 ಲಕ್ಷ ಕೋಟಿ ನಮ್ಮ ಮಾರ್ಕೆಟ್ ಮೇಲೋಗಿದೆ ಈ ನ್ಯೂಸ್ ಆದಾಗಿಂದ. ಯಾಕೆಂತಂದರೆ ಸ್ಟಾಕ್ಗಳು ಅಷ್ಟು ಗೇನ್ ಮಾಡ್ಕೊಂಡ್ರಲ್ಲ, ಆ ಕಾರಣದಿಂದಾಗಿ. ಅಫ್ಕೋರ್ಸ್ ಆಯಿಲ್ ಕೆಳಗಡೆ ಬೀಳ್ತಾ ಇದೆ ಅಂದರೆ 85% ಆಯಿಲ್ನ ನಾವು ಇಂಪೋರ್ಟ್ ಮಾಡ್ಕೊಳ್ಳೋಂಥ ದೇಶ. ನಾವು ಸೇರಿದಂಗೆ ಬೇರೆ ಏಷ್ಯಾ ಬೇರೆ ಕಡೆ ಎಲ್ಲಿ ಯಾರ್ಯಾರು ಆಯಿಲನ್ನು ತರಿಸ್ಕೊತಾ ಇದ್ದಾರೋ, ಸೌತ್ ಕೊರಿಯಾ ಮಾರ್ಕೆಟು ಎಲ್ಲದೂ ಕೂಡ ಇವಾಗ ಬೌನ್ಸ್ ಆಗಿದೆ. ಇದೆಲ್ಲ ಇನ್ನೂ ಒಂದು ಕಡೆಯಿಂದ ನೋಡ್ತಾ ಇನ್ನೊಂದು ಸೋರ್ಸಿಂದ ಏನು ಬರ್ತಾ ಇದೆ, ಇರಾನ್ ಇನ್ನೂ ಆಗಿಲ್ಲ, ಡೀಲೇ ಆಗಿಲ್ಲ, ಟ್ರಂಪ್ ಅವರೇ ಹೇಳ್ತಾ ಇದ್ದಾರೆ ಡೀಲ್ ಆಗಿಲ್ಲ ಅಂತ, ಈ ಥರ ಅಂತೆಲ್ಲ ಕೂಡ ಸುದ್ದಿಗಳು ಬರ್ತಾ ಇದೆ. ಯಾವುದು ಕೂಡ ಅಫಿಷಿಯಲ್ ಆಗಿದೆ ಅಂತ ಬಂದಿಲ್ಲ. ಬಟ್ ಇವಾಗ ಸದ್ಯಕ್ಕೆ ಬಂದಿರೋಂಥ ನ್ಯೂಸ್ ಪ್ರಕಾರ ಇವರು ಲೆಬನಾನ್ ಸ್ಟ್ರೈಕ್ನ ನಿಲ್ಲಿಸಬೇಕು, ಟೋಲ್ನ ಕಲೆಕ್ಟ್ ಮಾಡೋಂಗಿಲ್ಲ, ಸ್ಟ್ರೈಟ್ ಆಫ್ ಹಾರ್ಮಸ್ನ ಹಾಗೆ ಬಿಡಬೇಕು, ಇರಾನು ನ್ಯೂಕ್ಲಿಯರ್ ಅಗ್ರಿಮೆಂಟ್ ಮಾಡ್ಕೊಳೋಂಗಿಲ್ಲ, ಮತ್ತು ಇವರು ಡ್ಯಾಮೇಜ್ನ ಕಟ್ಕೊಡ್ತಾರೆ, ಈ ಥರ ಎಲ್ಲ ಇತ್ತು. ಕೆಲವರು ಇನ್ನು ಇಂಟರಿಮ್ ಆಗಿದ್ದು ಪ್ರಪೋಸ್ ಮಾಡಿದ್ದು ಇದೇ ಫೈನಲ್ ಡೀಲ್ ಅಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಆ್ಯಕ್ಚುಯಲ್ ಡೀಲ್ ಪೇಪರ್ ಏನು ಬರೆದಿದ್ದಾರೆ, ಏನಾಗಿದೆ, ಯಾವುದಕ್ಕೆ ಸೈನ್ ಆಗ್ತಾ ಇದೆ ಅನ್ನೋದು ಇದುವರೆಗೂ ಕೂಡ ಸಿಕ್ಕಿಲ್ಲ. ಸೊ ಹಾಗಾಗಿ ಅದು ಇನ್ನೂ ಕೂಡ ಮಿಸ್ಟೀರಿಯಸ್ ಆಗಿ ಉಳಿದಿದೆ. ಬಟ್ ಏನೇ ಆದ್ರೂ ಕೂಡ ಈ ಎಕ್ಸ್ಪೈರಿಗೆ ಅಂಥ ಆತಂಕಕಾರಿ ಬೆಳವಣಿಗೆ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಈಗ ಒಂದು ಮಾರ್ಕೆಟು ಮ್ಯಾಕ್ಸ್ ಪೈನ್ನ ಮತ್ತೊಂದೆಲ್ಲ ಶಿಫ್ಟ್ ಮಾಡ್ಕೊಂಡು ಆಗಿದೆ. ಅದನ್ನ ನಾವು ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಅಕಸ್ಮಾತ್ ಆ ಥರ ಬಂತು ಡಂಪು, ಇವಾಗ ನೋಡಿ ಇನ್ನೊಂದು ಯಾಕೆ ಡಂಪ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ಅಂದರೆ, ಸ್ಪೇಸ್ ಎಕ್ಸಿನ IPO ಇತ್ತಲ್ವಾ. ಅಫ್ಕೋರ್ಸ್ ಇಲಾನ್ ಮಸ್ಕ್ ಅವರು ಕ್ಯಾಂಪೇನ್ ಕೂಡ ಮಾಡಿದರು ಯಾರಿಗೆ, ಟ್ರಂಪ್ ಅವರಿಗೆ. ಹಾಗಾಗಿ ಅವರ ಒಂದು ದೊಡ್ಡ ಪಾತ್ರ ಇತ್ತು ಟ್ರಂಪ್ ಅವರು ಈ ಸಲ ಅಧಿಕಾರ ಬರೋಕ್ಕೆ. ಸೊ ಲಿಸ್ಟಿಂಗ್ ದಿನವೇ 19% ಗೇನ್ ಆಗಿದೆ ಯಾವುದು, ಸ್ಪೇಸ್ ಎಕ್ಸ್ ಕಂಪನಿ. ಅದು ರೆಕಾರ್ಡ್ IPO ಕೂಡ ಆಗಿತ್ತು. ಅಂದರೆ ಹಿಸ್ಟಾರಿಕಲಿ ನೀವು ನೋಡ್ತಾ ಬರೋದಾದರೆ ಹೈಯೆಸ್ಟ್ IPO ಆಗಿತ್ತು ಅದು. $75 ಬಿಲಿಯನ್ ರೈಸ್ ಮಾಡಿದರು ಈ IPO ಮೂಲಕ. ಲಾರ್ಜೆಸ್ಟ್ ಎವರ್ IPO ಅಂತ ಹೇಳಿದರು. $2.27 ಟ್ರಿಲಿಯನ್ ಅಲ್ಲಿ ಡೆಬ್ಯೂ ಆಗಿದೆ. ಸೊ ಇವಾಗ ಇಡೀ ಜಗತ್ತಲ್ಲೇ 6ನೇ ಅತಿ ವ್ಯಾಲ್ಯೂಯಬಲ್ ಕಂಪನಿ ಯಾವುದು, ಬ್ರಾಡ್ಕಾಮು, ಟೆಸ್ಲಾ, ಅವ್ರದ್ದೇ ಟೆಸ್ಲಾ, ಸೌದಿದು ಅರಾಮ್ಕೋ ಗ್ರೂಪು, ಅದೆಲ್ಲದನ್ನು ಮೀರಿಸಿ ಇವಾಗ ಜಗತ್ತಿನ 6ನೇ ದೊಡ್ಡ ಕಂಪನಿಯಾಗಿ ಗುರುತಿಸ್ಕೊಂಡಿದೆ. ಅಂಥ ಒಂದು ದೊಡ್ಡ ಲಿಸ್ಟಿಂಗ್ ಕೂಡ ಸ್ಪೇಸ್ ಎಕ್ಸಿಗೆ ಸಿಕ್ಕಿದೆ. ಸೊ ಮಾರ್ಕೆಟ್ನಲ್ಲಿ ಒಂದು ನೆಗೆಟಿವಿಟಿ ಮೂಮೆಂಟ್ ಇದೆ, ಒಂದು ಅನ್ಸರ್ಟನಿಟಿ ಇದೆ, ಮತ್ತು ಯುದ್ಧ, ಈ ಥರ ಟೈಮಲ್ಲಿ ಯಾವುದಾದ್ರೂ ನಿಮಗೆ ಹೇಳ್ತಾನೆ ಇರ್ತೀನಿ ನೋಡಿ, IPO ಬರಬೇಕಾದ್ರೆ ಮಾರ್ಕೆಟ್ ಕಂಡೀಷನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿಲ್ಲ ಅಂದರೆ IPO ಪರ್ಫಾರ್ಮೆನ್ಸು ಅಷ್ಟು ಚೆನ್ನಾಗಿ ಆಗೋದಿಲ್ಲ ಅಂತ. ಸೊ ಅದಕ್ಕೋಸ್ಕರ ಈ ಥರದ್ದು ಆಯಿತಾ ಅಂದರೆ ಅದು ತುಂಬ ದೊಡ್ಡ ಕಾನ್ಸ್ಪಿರಸಿನೇ ಆಗ್ತಾ ಹೋಗುತ್ತೆ. ನೋಡೋಣ ಅದಕ್ಕೆ ಇದು ಹೋಪ್ಫುಲಿ ಈ ಡೀಲ್ ಇಲ್ಲಿಗೆ ಉಳ್ಕೊಳುತ್ತೆ, ಇದು ಮತ್ತೆ ಏನು ಬದಲಾವಣೆಗಳು ಆಗೋದಿಲ್ಲ ಅಂತ ನೋಡೋಣಂತೆ. ಸೊ ಸುಮಾರು ಕಂಪ್ನಿಗಳಲ್ಲಿ ನಿನ್ನೆ 3%ಗಿಂತ ಮೇಲ್ಗಡೆ ಬಂತು. ಆಟೋ ಸ್ಟಾಕ್ಗಳು ರಿವೈವ್ ಆಯಿತು. ಅದೇ ರೀತಿಯಾಗಿ ಪೇಂಟ್ ಸೆಕ್ಟ್ರು, ಏರ್ಲೈನ್ ಸೆಕ್ಟ್ರು ಎಲ್ಲದೂ ಕೂಡ ಒಂದು ಸ್ವಲ್ಪ ಪಾಸಿಟಿವಿಟಿನ ತೋರಿಸ್ತು. ಬಟ್ ನಿನ್ನೆ ಬಿಗ್ಗೆಸ್ಟ್ ಗೇನರ್ ಅಂದರೆ ಅದು ಬ್ಯಾಂಕ್ ಸೆಕ್ಟರ್ ಅಂತ ಕಾಣಿಸುತ್ತೆ. ಯಾಕೆಂದರೆ ಬರೀ ಆಯಿಲ್ದು ಕ್ರ್ಯಾಶ್ ಆಯ್ತಲ್ಲ ಸ್ಟಾರ್ಟಿಂಗ್ ಇನಿಷಿಯಲಿ, ಆವಾಗಲೇ 39 ಪೈಸೆ ನಮಗೆ ರುಪಿನಲ್ಲಿ ಪಾಸಿಟಿವಿಟಿ ಬಂದಿತ್ತು. ಅಂದರೆ ರುಪಿ ಸ್ಟ್ರಾಂಗ್ ಆಗಿತ್ತು. ಸೊ ಕ್ರೂಡ್ ತುಂಬ ಕೆಳಗಡೆ ಬಿದ್ದಿರೋದ್ರಿಂದ ಅದು ಇನ್ನೂ ರುಪಿನ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಸೊ PSU ಬ್ಯಾಂಕ್ಗಳು ಮತ್ತು ಪ್ರೈವೇಟ್ ಬ್ಯಾಂಕ್ಗಳು, ಎಸ್ಪೆಷಲಿ NBFCಗಳು 7.75% ಶ್ರೀರಾಮ್ ಫೈನಾನ್ಸಲ್ಲಿ ಅದು ಟಾಪ್ ಗೇನರ್ ಆಗಿದೆ. ಬಜಾಜ್ ಫೈನಾನ್ಸಲ್ಲಿ 5.49%, ಅದು ನೆನ್ನೆ ಟಾಪ್ ಗೇನರ್, ಅದು ಸೆಕೆಂಡ್ ಟಾಪ್ ಗೇನರ್ ಆಗಿದೆ ಅಂತ ಹೇಳ್ತಾ ಹೋಗ್ಬೋದು. ಟಾಪ್ ಲೂಸರ್ ಅಂದರೆ ಅಗೇನ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸು. ONGCನಲ್ಲಿ 2.53, ನೆಸ್ಲೆನಲ್ಲಿ ಏನು ರಿಸಲ್ಟ್ಸ್ ಬಂದಿದೆಯಾ ಏನಾಗಿದೆ ಗೊತ್ತಿಲ್ಲ. ಸೊ 3.29% ಕರೆಕ್ಷನ್ ಬಂದಿದೆ, ಇಂಟ್ರೆಸ್ಟಿಂಗು ನೆಸ್ಲೆನಲ್ಲಿ. ಸೊ ಅದನ್ನು ಬಿಟ್ಟರೆ ಟೆಕ್ ಮಹೇಂದ್ರದಲ್ಲಿ 2.45%. IT ಕೂಡ ಮಿಕ್ಸ್ಡ್ ಆಗೇ ಇತ್ತು ನಿನ್ನೆ ದಿವಸ. ಅದೇ ರೀತಿಯಾಗಿ ನಾವು ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ, ಚೋಳಮಂಡಲಂ ಫೈನಾನ್ಸಲ್ಲಿ 7.78%, ಮುತ್ತೂಟ್ ಫೈನಾನ್ಸಲ್ಲಿ 5.27%. ಐ ಥಿಂಕ್ ಮುತ್ತೂಟ್ ಫೈನಾನ್ಸ್ ಬಗ್ಗೆ ರೀಸೆಂಟಾಗಿ ಹೇಳಿದ್ದೆ ನಾನು, ಬಟ್ ಇಟ್ಸ್ ಓಕೆ. ಸೊ ಅದು ಆಪರ್ಚುನಿಟಿ ಸಿಗ್ತಾ ಇರುತ್ತೆ ನಿಮಗೆ. ಅದೇ ರೀತಿಯಾಗಿ ಸೀಮೆನ್ಸ್ ಎನರ್ಜಿನಲ್ಲಿ 5.7%. ಯಾಕಂದರೆ ಗೋಲ್ಡಲ್ಲಿ ಇದರಲ್ಲೆಲ್ಲ ಸ್ವಲ್ಪ ರಿಕವರಿ ಬಂದರೆ ಮುತ್ತೂಟ್ ಫೈನಾನ್ಸು ಲಾರ್ಜೆಸ್ಟ್ ಗೋಲ್ಡ್ NBFC ಆಗಿರುತ್ತಲ್ವ ಅದು. ಅದೇ ರೀತಿಯಾಗಿ IOCನಲ್ಲಿ 4.99%, BPCLಲ್ಲಿ 5.59. ಯಾಕೆಂದರೆ ಇವರಿಗೆಲ್ಲ ಇವಾಗ ಕಮ್ಮಿಗೆ ಆಯಿಲ್ ಸಿಗುತ್ತೆ. ಇಲ್ಲಿ $102, $110 ಮಾಡಿದಾರಲ್ವ ಇವಾಗ, $110. ಸೊ ಮತ್ತೆ ಲಾಭ ಬರ್ಬೋದು ಅನ್ನೋ ಒಂದು ಲೆಕ್ಕಾಚಾರ. ಹಾಗಾಗಿ ಆ ಕಂಪ್ನಿಗಳಿಗೆಲ್ಲ ಮತ್ತೆ ಪಾಸಿಟಿವಿಟಿ ಬಂದಿದೆ. ಸೊ ಓವರಾಲ್ ಆಗಿ ನಿಫ್ಟಿ ಚಾರ್ಟ್ಸ್ನ ನೋಡ್ಕೊಂಬಂದ್ಬೋಣ ಕ್ವಿಕ್ಕಾಗಿ. ನೋಡಿ, ನಿಫ್ಟಿ ಚಾರ್ಟ್ಸಲ್ಲಿ ಇವಾಗ ಒಂದು ರೇಂಜ್ ಡಿಫೈನ್ ಆಗಿರೋದು ಕಾಣಿಸ್ತಾ ಇದೆ. ಅಂದರೆ 23,300 ಈ ಟೈಮಲ್ಲಿ ನಿನ್ನೆ ದಿವಸನೂ ಕೂಡ ಒಂದು ಆತಂಕಕಾರಿ ಸ್ಥಿತಿನೇ ಇತ್ತು. ನನಗೂ ನಿನ್ನೆನೂ ಕೂಡ ಕಾನ್ಫಿಡೆನ್ಸ್ ಇರಲಿಲ್ಲ ಈ ರೇಂಜಲ್ಲಿ ಏನು ಮಾಡ್ತಾರೆ ಅಂತ. ಯಾಕೆಂದರೆ ಒಂದು ಒಳ್ಳೆ ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಸೊ ಈ ಗ್ಯಾಪ್ ಅಪ್ ಓಪನಿಂಗ್ ಆದಮೇಲಿಂದ ಸೊ ಅಲ್ಲಿಂದ ಒಂದು ಮತ್ತೆ ವಾಪಸ್ ಕರೆಕ್ಷನ್ ಬರ್ತಾಯಿತ್ತು. 23,400 ಹಿಂದೆ ನಿಂತಿರೋ ಝೋನ್. ಇವತ್ತು ಕೂಡ ಸೆಕೆಂಡ್ ಹಾಫಲ್ಲಿ ಮತ್ತೆ FIಗಳು ಕೆಳಗಡೆ ತಂದು ಈ ಝೋನಿಗೆ ತಂದು ಏನೂ ಕ್ಲಾರಿಟಿ ಕೊಡದಲ್ಲೇ ಮತ್ತೆ ಈ ಝೋನ್ ಒಳಗಡೆ
ಒಳಗಡೆ ಮುಗಿಸ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಆ ಟೈಮಲ್ಲಿ ಮತ್ತೆ ಇನ್ನು ಡೀಲ್ ಹಂಗಾಯಿತು ಹೀಗಾಯಿತು ಅಂತ ಕನ್ಫರ್ಮೇಷನ್ ಬರೋಕ್ಕೆ ಶುರುವಾಯಿತು. ಸೊ ದೊಡ್ಡ ಮಟ್ಟಿನಲ್ಲಿ ರಾಕೆಟ್ ಲಾಂಚ್ ಆಯಿತು. ಪ್ರತಿ 15 ಮಿನಿಟ್ಸ್ ಕ್ಯಾಂಡಲ್ ಕೂಡ ನೀವು ನೋಡ್ತಾ ಬರೋದಾದರೆ ಸರಿಸುಮಾರು ಎಲ್ಲಿಂದ 12:45ರಿಂದ ಪ್ರತಿ 15 ಮಿನಿಟ್ಸ್ ಕ್ಯಾಂಡಲ್ ಕೂಡ ಗ್ರೀನಲ್ಲೇ ಕ್ಲೋಸಿಂಗ್ ಆಗಿದೆ. ಈ ಥರ ಒಂದು ರಾಕೆಟ್ ಉಡಾವಣೆ ಆದಾಗ ಅಲ್ಲಿ ದೊಡ್ಡ ಮಟ್ಟಿನ ಪೊಸಿಷನ್ ಶಿಫ್ಟಿಂಗ್ ಆಗಿರುತ್ತೆ. ಸೊ ಶಾರ್ಟ್ ಕವರಿಂಗು ಯಾರು ಎರಡು ಕಡೆ ಟಫ್ ಫೈಟ್ ಕೊಟ್ಕೊಂಡು ಕೂತ್ಕೊಂಡಿದ್ರಲ್ಲ, ಸೊ FIಗಳು ಕೂಡ ಬೇರಿಶ್ ಆಗಿದ್ರಲ್ಲ, ಅವರು ಮೀಡಿಯಂ ಬೇರಿಶಿಗೆ ಚೇಂಜ್ ಆಗಿದ್ದಾರೆ. ವೈ ಡೇಟಾ ತೋರಿಸ್ತೀನಿ. ಆದರೆ ಇಂಟ್ರೆಸ್ಟಿಂಗ್ಲಿ ಏನು ಅಂತಂದರೆ ಕ್ಲೈಂಟ್ ಸಹಾಯ ಮಾಡಿದ್ದಾರೆ. ಕ್ಲೈಂಟ್ ಬುಲ್ಲಿಶ್ ಇದ್ದವರು ಅವ್ರು ಯಾಕೋ ಮೀಡಿಯಂ ಬೇರಿಶ್ ಕಡೆಗೆ ಹೋಗಿದ್ದಾರೆ. ಜೊತೆಗೆ ಪ್ರೋಗಳು ಕೂಡ ಇವಾಗ ಪೊಸಿಷನ್ಗಳನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಆಯಿತು, ಇದು ಡೀಲ್ದು ಇನ್ನೂ ಇಲ್ಲ, ಸುಮ್ಮನೆ ಅಂತ್ಯಕ್ಕಂತೆ. ಯಾಕಂದರೆ ಕೆಲವರಿಗೂ ನೀವು ಕೂಡ ಶೇರ್ ಮಾಡ್ತಾಯಿದ್ರಿ, ಆ ಥರ ಏನಾದ್ರು ಬಂತು ಅಂದ್ರೂ ಕೂಡ ನನ್ನ ಪ್ರಕಾರ ಈ ಎಕ್ಸ್ಪೈರಿಗೆ 23,400ಕ್ಕೆ ಯಾವುದೇ ರೀತಿಯಾದಂಥ ಕೂತು ಬರುವಂಗೆ ಸಾಧ್ಯತೆ ಇಲ್ಲ. ಯಾಕೆ ಹೇಳಿ, ಇಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆದಂಥ ಝೋನು, ರೆಸಿಸ್ಟೆನ್ಸ್ ಆದಂಥ ಝೋನು, ಓಪನ್ ಆಗಿ ರೆಸಿಸ್ಟೆನ್ಸ್ ತೊಗೊಂಡಂಥ ಝೋನು, ವಾಪಸ್ ಇಲ್ಲಿ ಬ್ರೇಕ್ಔಟ್ ಅಂತ ಕರೆಸ್ಕೋಬೇಕು ಅಂತಂದರೆ ಈ ಝೋನಿಂದನೇ ಬ್ರೇಕ್ಔಟ್ ಅಂತ ಆಗಿರುವಂಥದ್ದು. ಸೊ ಏನೇ ಆದ್ರೂ ಕೂಡ 23,400 ಈ ಎಕ್ಸ್ಪೈರಿಗೆ ಸೇಫ್ ಅಂತ ಅನ್ಸುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ಯಾರಾದರೂ ಒಂದು ನೆಗೆಟಿವಿಟಿ ಪೊಸಿಷನ್ ಇಟ್ಕೊಂಡು ಕೂತಿರ್ಬೋದು ನೀವು. 23,300, 23,200, 23,000 ಈಗೇನು ಮಾಡಲಿ, ನಾನು ಏನು ಕತೆ ಅಂತಂದರೆ ನೋಡಿ, ಸ್ವಲ್ಪ ಇದನ್ನ ಡೇಟಾ ಥರ ನೀವು ಡೇಟಾ ನೋಡೋದಾದರೆ ನೀವು ಬಿಡಬೇಕಾಗುತ್ತೆ. ಬೆಸ್ಟ್ ಪಾಸಿಬಿಲಿಟಿ ನಿಮಗೆ ನೆನ್ನೆ ನೋಡಿ ಪೊಸಿಷನ್ಗಳು ನಾವು ಆಯಿತು 50% ಈ ಥರ ಒಂದು ಹಗ್ಗ ಜಗ್ಗಾಟ ಆಗ್ತಿದ್ದಾಗ 50% ನೆಗೆಟಿವ್ ಬಯಸ್ ಆಗಿರ್ಬೋದು, 50% ಪಾಸಿಟಿವ್ ಬಯಸ್ ಆಗಿರ್ಬೋದು. ಆದರೆ ಮಾರ್ಕೆಟ್ ನಮ್ಮನ್ನು ಬಿಟ್ಟು ಮೇರೆ ಕಡೆ ಹೋಗ್ತಿದೆ ಅಂದರೆ ನಾವು ನಮ್ಮನ್ನ ಆಗಿದೆ, ನಮ್ಮ ಕಡೆ ಬಂದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು. ಇಲ್ಲ ಅಂದರೆ ಏನು ಮಾಡ್ತೀವಿ, ಎಸ್ಪೆಷಲಿ ಆಪ್ಷನ್ ಬಯರ್ಸಿಗಿದ್ನ ಹೇಳ್ತಾ ಇದ್ದೀನಿ. ಇಲ್ಲ ನಿಮ್ಗೆ ಏನಾಗುತ್ತೆ, ನೀವು ₹100 ಕೊಟ್ಟು ಪ್ರೀಮಿಯಂ ತೊಗೊಂಡಿದ್ರೆ ಅದು ಕಂಪ್ಲೀಟಾಗಿ ಝೀರೋ ಆಗ್ತಾ ಹೋಗುತ್ತೆ. ಕಂಪ್ಲೀಟಾಗಿ ಝೀರೋ ಆಗೋ ತನಕ ಉಳಿಸ್ಕೊಳೋದು ಬೇಕಾಗಿಲ್ಲ. ಸೊ ನಿಮಗೊಂದು ಆಯಿತು, ನೆನ್ನೆ ಈ ಥರ ಮೇಲ್ಗಡೆ ಡಿಪ್ಲೇಷನ್ ಆದಾಗ ಅದು 50ಕ್ಕೆ ಬಂದಿರ್ಬೋದು. ಆ 50 ಪಾಯಿಂಟ್ನಾರು ನೀವು ಸೇವ್ ಮಾಡ್ಕೋಬೋದು. ಅದರಿಂದ ನೀವು ಇನ್ನೊಂದು ಟ್ರೇಡ್ನ ನೀವು ತೊಗೊತಾ ಹೋಗ್ಬೋದು. ಹಾಗಾಗಿ ಪೊಸಿಷನ್ಗಳನ್ನು ಶಿಫ್ಟ್ ಮಾಡ್ಕೊಳ್ಳೋವಂಥದ್ದು, ಆ ಒಂದು ಏನಂತಾರೆ ಆ ಮೈಂಡ್ ಸೆಟ್ಟಿಂದ ಆಚೆ ಬರುವಂಥದ್ದು, ಮಾರ್ಕೆಟ್ ಪಾಸಿಟಿವ್ ಆಗಿದೆ ಅಂದರೆ ಪಾಸಿಟಿವ್ ನೋಡುವಂಥದ್ದು, ಇದು ಹಾರ್ಡೆಸ್ಟ್ ಥಿಂಗ್ ಮಾರ್ಕೆಟಲ್ಲಿ ಅದೇನೆ. ಬಟ್ ಡೇಟಾನೇ. ಸೊ ಈಗ 23,500 ರೌಂಡ್ ಲೆವೆಲ್ ಕೂಡ ಆಗುತ್ತೆ. ಅದ್ರ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ, ಅದು ಕೂಡ ಇಂಪಾರ್ಟೆಂಟ್ ಲೆವೆಲ್ ಆಗ್ತಾ ಹೋಗುತ್ತೆ. ಬಟ್ 23,400 ಈ ಎಕ್ಸ್ಪೈರಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಝೋನ್ ಆಗ್ತಾ ಹೋಗುತ್ತೆ. ಅದನ್ನು ಬಿಟ್ಕೊಡೋಂಥ ಸಾಧ್ಯತೆ ತುಂಬ ಕಡಿಮೆ ಇದೆ, ಏನೇ ನ್ಯೂಸ್ ಬಂದ್ರೂ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಡೈಲಿ ಕ್ಯಾಂಡಲ್ ಅಂತ ನೀವು ನೋಡ್ತಾ ಬರೋದ್ರೂ ಕೂಡ ನೋಡಿ ಒಂದು ಸ್ಟ್ರಾಂಗ್ ಸೆಂಟಿಮೆಂಟ್ನ ತೋರಿಸಿದೆ. ಇವಾಗ ಇಲ್ಲಿ ಟ್ರೆಂಡ್ ಲೈನ್ ಹಾಕೋಣ ಅಂತ ನಾನು ಅಡ್ಜಸ್ಟ್ ಮಾಡಿದೆ, ಆದರೆ ಟ್ರೆಂಡ್ ಲೈನ್ ಕೂರೋದಿಲ್ಲ. ಯಾಕೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಇಲ್ಲಿ ಒಂದು ನೀವು ಟ್ರೆಂಡ್ ಲೈನ್ ಅಂತ ನೀವು ಹೇಳ್ಕೊಂಡು ಇದನ್ನು ಇಲ್ಲಿ ಕೂರ್ಸೋಕ್ಕೆ ಪ್ರಯತ್ನ ಪಟ್ಟರೆ ಇದು 3 ಒಂದು ಕ್ಯಾಂಡಲ್ಗಳನ್ನು ಅದನ್ನು ಬಾಡಿ ಸೇಳ್ಕೊಂಡು ಹೋಗ್ದಂಗೆ ಟಚ್ ಆದರೆ ಅದನ್ನ ಒಳ್ಳೆ ಟ್ರೆಂಡ್ ಲೈನ್ ಅಂತೀವಿ. ಸೊ ಕ್ಲೋಸಾಗಿ ಹಾಕೋಬೋದು ಅಂದರೆ ಈ ಥರ ಹಾಕೋಬೋದು, ಆದರೂ ಕೂಡ ಈ ಕ್ಯಾಂಡಲ್ ಇಲ್ಲಿ ಕಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಎಕ್ಸಾಕ್ಟಾಗಿ ಇದನ್ನ 3 ಕ್ಯಾಂಡಲ್ ಟಚ್ ಮಾಡೋ ಥರ ಬಂದಿಲ್ಲ, ಇನ್ನು ಟ್ರೆಂಡ್ ಲೈನೇ ಫಾರ್ಮ್ ಆಗಿಲ್ಲ. ಇಲ್ಲಿ ನೋಡಿ ಈ ಪಾಯಿಂಟಲ್ಲಿ ಇನ್ನೂ ಆ ಟ್ರೆಂಡ್ ಲೈನ್ನ ಟಚ್ ಆಗೋಕ್ಕಿಂತ ಮುಂಚೆನೇ ಅದು ಬಿದ್ದು ಹೋಗ್ತಾ ಹೋಯಿತು. ಆ ಥರ ಕರೆಯೋಕ್ಕಾಗೋದಿಲ್ಲ. ಬಟ್ ಸ್ಟಿಲ್ ನಿಮಗೆ ಒಂದು ಚಾನಲ್ ಥರ ಕಾಣಿಸ್ತಾ ಇದೆ ಅಂತ ಅನ್ಕೋಬೋದು ನೀವು ಇಲ್ಲಿ, ಆಯಿತಾ. ಆ ಥರ ಆದ್ರೂ ಕೂಡ 23,774 ಇದೆಲ್ಲ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನಮಗೆ ಮೇಲ್ಗಡೆ ಹೋದರೆ. ಸೊ ನೋಡೋಣಂತೆ. ಬಟ್ ಚಾನಲ್ನ ಅಪ್ಪರ್ ರೇಂಜಲ್ಲಿದ್ದೀವಿ. ಸೊ ಹಾಗಾಗಿ ಚಾನಲ್ನ ಅಪ್ಪರ್ ರೇಂಜಲ್ಲಿದ್ದೀವಿ, ಇನ್ನೂ ಒಂದು ಜಾಗ ಇದೆ ಮೇಲ್ಗಡೆ ಹೋಗೋಕ್ಕೆ. ಸೊ ಏನೇ ಕೆಳಗಡೆ ಆಯಿತು ಮತ್ತೊಂದಾಯಿತು ಅಂದರು ಅದು ನೆಕ್ಸ್ಟ್ ಎಕ್ಸ್ಪೈರಿಗೆ ಆಗ್ತಾ ಹೋಗ್ಬೋದೇ ಹೊರತು ಇದೆಲ್ಲ ನೆಗೆಟಿವ್ ಆಯಿತು ಮತ್ತೊಂದು ಅಂದ್ರೂ ಕೂಡ ಈ ಎಕ್ಸ್ಪೈರಿಗೆ ನನ್ನ ಪ್ರಕಾರ 23,400ನ ಉಳಿಸ್ಕೊತಾರೆ ಅಂತಲೇ ಅನ್ನಿಸ್ತಾ ಇದೆ ಸದ್ಯದ ಡೇಟಾ ನೋಡಿದ್ರೆ. ನಿಮ್ಗೇನು ಅನಿಸುತ್ತೆ ನೋಡಿ, ಇದು ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಅಂತ ಕರಿಬೋದಲ್ಲ. ಅಂದರೆ ಫ್ಲಾಗ್ ಆ್ಯಂಡ್ ಪೋಲು ಕೆಳಗಡೆಯಿಂದ ಪಾಸಿಟಿವಿಟಿ ಬಂದು ಆಗ ಫ್ಲಾಗ್ ಆ್ಯಂಡ್ ಪೋಲ್ ಆಗಿತ್ತು ಅಂದರೆ ಅದು ಒಂದು ಬ್ರೇಕ್ಔಟಿಗೆ ಆಗುತ್ತೆ. ಬಟ್ ಇದು ಕೆಳಗಡೆ ಬಂದು ಫ್ಲಾಗ್ ಆ್ಯಂಡ್ ಪೋಲ್ ಆಗಿರೋದು, ಹಾಗಾಗಿ ಇದನ್ನ ನಾವು ಫ್ಲಾಗ್ ಆ್ಯಂಡ್ ಪೋಲ್ ಅಂತ ಕರೆಯೋಕ್ಕಾಗಲ್ಲ. ಬಟ್ ಒಂದು ಚಾನಲ್ ಅಂತ ನಾವು ರೆಫರೆನ್ಸ್ ಇಟ್ಕೊಂಡು ಮಾಡ್ಬೋದು. ಟ್ರೆಂಡ್ ಲೈನ್ನ ನಾನು ಇದನ್ನ ಉಳಿಸ್ಕೊತಾ ಇಲ್ಲ, ಯಾಕಂದರೆ ಇದು ಕ್ಲೀನಾಗಿ 3 ಪಾಯಿಂಟನ್ನು ಟಚ್ ಆಗುವಂಥ ಟ್ರೆಂಡ್ ಲೈನ್ ಆಗಿಲ್ಲ, ಹಾಗಾಗಿ ಡಿಲೀಟ್ ಮಾಡ್ತಾ ಇದ್ದೀನಿ. ಬಟ್ ರೆಫರೆನ್ಸಿಗೋಸ್ಕರ ತೋರಿಸ್ತೆ ಅಷ್ಟೇ. ಅದೇ ರೀತಿಯಾಗಿ ನೀವು ವೀಕ್ಲಿ ಕ್ಯಾಂಡಲ್ ನೋಡೋದಾದರೂ ಕೂಡ ನಿಫ್ಟಿನ ನೋಡಿ ಒಂದು ಸ್ಟ್ರಾಂಗ್ ಸೆಂಟಿಮೆಂಟ್ನ ತೋರಿಸಿದೆ. ಇನ್ನೊಂದು ಚೂರು ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿದ್ದರೆ ಇದನ್ನು ನಾವು ಬುಲ್ಲಿಶ್ ಎನ್ಗಲ್ಫಿಂಗ್ ಅಂತ ಕರಿಬೋದಾಗಿತ್ತಾ, ಯಾಕಂದರೆ ಮಾರ್ಕೆಟ್ ಒಂದು ಡೌನ್ ಟ್ರೆಂಡಲ್ಲಿತ್ತು. ಆಗ ನೋಡಿ ಈ ಹಳೇದು ಬಾಡಿ ವಿಕ್ಕನ್ನು ಎರಡನ್ನೂ ಸೇರ್ಕೊಂಡು ಒಂದು ಕ್ಯಾಂಡಲ್ ಬಂತು ಅಂದರೆ ಅದನ್ನ ನಾವು ಬುಲ್ಲಿಶ್ ಎನ್ಗಲ್ಫಿ ಅಂತೀವಿ. ಎಲ್ಲಿ ಮಾತಾಡಿದ್ದೀವಿ ಇದನ್ನ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ. ಚಾರ್ಟ್ ಪ್ಯಾಟರ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಆ ಒಂದು ಪ್ಲೇಲಿಸ್ಟ್ನ ಚೆಕ್ಔಟ್ ಮಾಡಿ. ಬಟ್ ಬುಲ್ಲಿಶ್ ಎನ್ಗಲ್ಫಿಂಗ್ ಅಂತ ಹೇಳೋಕ್ಕೆ ಬಂದಿಲ್ಲ, ಯಾಕೆಂತಂದರೆ ಇನ್ನೂ ಕೂಡ ಹಳೆ ವಾರದ ಒಂದಿಷ್ಟು ಕ್ಯಾಂಡಲ್ಗಳನ್ನು ಉಳಿಸ್ಕೊಂಡಿದೆ. ಬಟ್ ವಿಚ್ ಇಸ್ ಎ ವೆರಿ ಸ್ಟ್ರಾಂಗ್ ಕ್ಯಾಂಡಲ್ ಅಂತ ಹೇಳ್ಬೋದು. ಯಾಕೆ ಸ್ಟ್ರಾಂಗ್ ಕ್ಯಾಂಡಲು ನೋಡಿ, ಈ ಥರ ಇದನ್ನ ಮಾರಬೂಸು ಕ್ಯಾಂಡಲ್ ಅಂತ ಕರಿತೀವಿ. ಏನು ಇಲ್ಲಿ ಒಂದು ವಿಕ್ ಫಾರ್ಮ್ ಆಗಿದೆ, ಇಲ್ಲಿ ಫಾರ್ಮ್ ಆಗಿಲ್ಲ, ಇಲ್ಲಿ ತುಂಬ ಸಣ್ಣ ವಿಕ್ ಇದೆ. ಈ ಥರ ಸಣ್ಣ ವಿಕ್ ಇದ್ದು ಇಡೀ ಬಾಡಿನೇ ಜಾಸ್ತಿ ಒಂದು ಫಾರ್ಮ್ ಆಗುತ್ತೆ ಅಂದರೆ ಅದನ್ನ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಅಂತ ಕರಿತೀವಿ. ನೋಡಿ ಇಲ್ಲಿ ಇಲ್ಲಾಗಿರುತ್ತದೆ. ಅದಾದಮೇಲೆ ಏನಾಗಿದೆ, ಫಾಲೋ ಅಪ್ ಕ್ಯಾಂಡಲ್ಗಳೇ ಬಂದಿದೆ. ಹಾಗಾಗಿ ಅಂದರೆ ನಾನು ಹೇಳ್ತಾ ಇದ್ದೀನಿ, ಫಾಲೋ ಅಪ್ ಇನ್ನೂ ಬರುತ್ತೋ ಇಲ್ವೋ ನೋಡೋಣ, ಅದು ಆಮೇಲಿನ ವಿಚಾರ. ಬಟ್ ಸದ್ಯಕ್ಕೆ ಬಂದಿರೋ ಕ್ಲೋಸಿಂಗ್ ಅಂತೂ ಕೂಡ ಪಾಸಿಟಿವ್ ಕ್ಲೋಸಿಂಗ್ ಆಗಿ ಬಂದಿದೆ. ಸೊ ನೆಕ್ಸ್ಟ್ ವಾರನೂ ಕೂಡ ಈ ಥರದ್ದೊಂದು ರೆಡ್ ಬೆಳೆಯುತ್ತಾ ಗೊತ್ತಿಲ್ಲ. ಬೆಳೆದ್ರೂ ಕೂಡ ನೆಕ್ಸ್ಟ್ ಎಕ್ಸ್ಪೈರಿಗೆ ಪೊಸಿಷನ್ಗಳು ಚೇಂಜ್ ಆಗುತ್ತಾ, ಹೈಲಿ ಅನ್ಲೈಕ್ಲಿ ಆ ಥರ ಆಗೋ ಸಾಧ್ಯತೆ ಕಡಿಮೆ. ಸೊ 23,400ನ ಸೇಫಾಗಿ ಉಳಿಸ್ತಾರೆ ಅನ್ನೋದು ಕೂಡ ಅನ್ನಿಸ್ತಾ ಇದೆ ಈ ಎಕ್ಸ್ಪೈರಿಗೆ ನೋಡೋದಾದರೆ. ಅದೇ ರೀತಿಯಾಗಿ ನಾವು ಬ್ಯಾಂಕ್ ನಿಫ್ಟಿ ನೋಡೋದಾದರೆ ನೋಡಿ, ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಬ್ರೇಕ್ಔಟಿಗೆ ರೆಡಿ ಆಗೋ ಥರ ಕ್ಯಾಂಡಲ್ ಬರ್ತಾ ಇದೆ ವೀಕ್ಲಿ ಕ್ಯಾಂಡಲಲ್ಲಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಒಂದು ಚಾನಲ್ ಅಂತ ನೀವು ಕರಿಬೋದು. ಇಲ್ಲಿ ಇದು ಈ ಚಾನಲ್ನ ಬ್ರೇಕ್ಔಟ್ ಆಗೋ ಥರ ಅನ್ನಿಸ್ತಾ ಇದೆ. ಸೊ ಎಲ್ಲಿ ತನಕ ಹೋಗ್ಬೋದು, ಇಲ್ಲಿ ಒಂದು 58,000 ತನಕ ಒಂದು ಗ್ಯಾಪ್ ಇದೆ. ಆ 58,000 ಗ್ಯಾಪನ್ನು ಫಿಲ್ ಮಾಡೋಕ್ಕೆ ಹೋಗ್ತಾ ಇದೆ. 58,000 ಗ್ಯಾಪ್ ಅಂದ್ರೂ ಕೂಡ ಎಷ್ಟಾಯಿತು, ಇನ್ನೂ ಕೂಡ ಒಂದು 1000 ಪಾಯಿಂಟ್ಗಳ ಮೂಮೆಂಟು ಬ್ಯಾಂಕ್ ನಿಫ್ಟಿನಲ್ಲಿ ಬಾಕಿ ಇದೆ ಅಂತ ಆಯಿತು. ಈ ವಾರನೇ ನೋಡಿ, ಈ ವಾರದ ಕ್ಯಾಂಡಲಲ್ಲಿ 54,000ದಿಂದ 56,800 ಅಂದರೆ ಸರಿಸುಮಾರು 3,000 ಪಾಯಿಂಟ್ಗಳ ಸ್ಟ್ರಾಂಗ್ ಕ್ಯಾಂಡಲ್
ಕ್ಯಾಂಡಲ್ನ ಮಾಡಿದೆ ಬ್ಯಾಂಕ್ ನಿಫ್ಟಿ. ಎಲ್ಲ ಇಂಡೆಕ್ಸ್ಗಳಿಗಿಂತಲೂ ಸ್ಟ್ರಾಂಗ್ ಆಗಿರುವಂಥದ್ದು ಬ್ಯಾಂಕ್ ನಿಫ್ಟಿನ. ಯಾಕೆಂದರೆ ಎಲ್ಲಿ ವಾರನ ಆರಂಭಿಸ್ತೋ ಅದಕ್ಕಿಂತ ಕೆಳಗಡೆ ಬರೋಕ್ಕೆ ಆಗಿಲ್ಲ, ಒಂದು ವೀಕ್ ಕೂಡ ಮಾಡೋಕ್ಕಾಗಿಲ್ಲ, ಕಂಟಿನ್ಯೂಸ್ ಆಗಿ ಮೇಲ್ಗಡೆನೇ ಹೋಗಿದೆ. ಹಾಗಾಗಿ ಮಾರ್ಕೆಟ್ನ ಸೆಂಟಿಮೆಂಟು ಪಾಸಿಟಿವ್ ಆಗಿದೆ. ಹಾಗಾದರೆ ಎಲ್ಲ ಪಾಸಿಟಿವ್ ಆಗೋಯ್ತಾ, ಇವಾಗಲೇ ಎಲ್ಲ ನಾವು ಫೋಮೋನಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಬೇಕಾಗಿಲ್ಲ, ಅಂತ ಒಂದು ಅರ್ಜೆನ್ಸಿ ಇಲ್ಲ. ಸೊ ಯಾಕೆಂದರೆ ಇನ್ನೂ ಕೂಡ ಗ್ಲೋಬಲ್ ಪಾಲಿಟಿಕ್ಸಲ್ಲಿ ಏನಾಗ್ತಾ ಇದೆ, ಏನು ಕತೆ ಅನ್ನೋದು ಇನ್ನೂ ಕೂಡ ಕ್ಲಾರಿಟಿ ಬಂದಿಲ್ಲ. RBI ಒಂದಿಷ್ಟು ಇಂಟರ್ವ್ಯೂನ್ ಮಾಡಿರೋದು ಬ್ಯಾಂಕ್ ನಿಫ್ಟಿಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾ ಇದೆ. ಬಟ್ ವೆಯ್ಟ್ ಆ್ಯಂಡ್ ವಾಚ್ ಅಂತಲೇ ಹೇಳ್ತೀನಿ. ಸೊ ಸಿಲ್ವರಲ್ಲಿ ಇವಾಗ 68ಕ್ಕೆ ಬಂದಿದೆ, ಸ್ವಲ್ಪ ಬೌನ್ಸ್ ಆಯಿತು. ಐ ಥಿಂಕ್ ಗೋಲ್ಡಲ್ಲೂ ಕೂಡ ಇವಾಗ 4200 ಬಂತು, 4100ಕ್ಕಿಂತಲೂ ಕೆಳಗಡೆ ಟ್ರೇಡ್ ಆಗ್ತಾ ಇದ್ದಿದ್ದು 4200 ಬಂದಿದೆ. ಸೊ ಇಂಡಿಯಾ ಮಾರ್ಕೆಟಲ್ಲಿ ಐ ಥಿಂಕ್ ರುಪಿ ಕೂಡ ಒಂದಿಷ್ಟು ರುಪಿ ನೆನ್ನೆ ಸ್ಟ್ರಾಂಗ್ ಆಗಿರಬೇಕು, ಸ್ವಲ್ಪ ನೋಡ್ತಾ ಬರೋಣ ಒಂದು ನಿಮಿಷ ರುಪಿದು ಏನಾಗಿದೆ ಅಂತ. ಸೊ ನೆನ್ನೆ ನೋಡಿ ಗಿಫ್ಟ್ ನಿಫ್ಟಿ ಸದ್ಯಕ್ಕೆ ಫ್ಲ್ಯಾಟಲ್ಲಿ ಎಂಡ್ ಆಗಿದೆ. ಅಂದರೆ ಫ್ಲ್ಯಾಟ್ ಅಂದರೆ ಎಲ್ಲಿದೆಯೋ ಅದಕ್ಕಿಂತ ಮೇಲ್ಗಡೆನೇ ಎಂಡ್ ಆಗಿದೆ. ಸೊ ಇಂಡಿಯಾ ವಿಕ್ಸು ಫಸ್ಟ್ ಟೈಮು 15ಕ್ಕಿಂತ ಕೆಳಗಡೆ ಬಂದಿದೆ ಅನಿಸುತ್ತೆ. ಐ ಥಿಂಕ್ ಆಫ್ಟರ್ ಅ ಲಾಂಗ್ ಟೈಮ್ ಇದು 15ಕ್ಕಿಂತ ಕೆಳಗಡೆ ಬರ್ತಾ ಇರೋದಲ್ವ. ನೋಡಿ ಮೊನ್ನೆ ಬಂದ್ರೂ ಕ್ಲೋಸಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಪ್ರತಿದಿನ ಒಂದು ವೀಕ್ನ ಮಾಡ್ತಾ ಇತ್ತು, 15 ಕೆಳಗಡೆ ಬರ್ತೀನಿ ಅಂತ ಇತ್ತು, ಕ್ಲೋಸಿಂಗ್ ಮಾಡೋಕ್ಕಾಗ್ತಿರಲಿಲ್ಲ. ಬಟ್ ಇವತ್ತು ನೆನ್ನೆ ದಿವಸ 15ಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ತುಂಬ ಒಂದು ಪಾಸಿಟಿವ್ ಇಲ್ಲ, ಇನ್ನೂ 12 11 ಅದು ಕೆಳಗಡೆ ಬಂದರೆ ಇನ್ನೂ ಒಂದು ವಾಲಿಟಿಲಿಟಿ ಕಮ್ಮಿ ಅಂತ ಹೇಳ್ಬೋದು. ಬಟ್ ಸದ್ಯಕ್ಕೆ ವೆಲ್ಕಮ್ಮು, ಎನಿಥಿಂಗ್ ಬಿಲೋ 15 ಇಸ್ ಗುಡ್ ಈ ಥರ ಟೈಮಲ್ಲಿ ಮಾರ್ಕೆಟಲ್ಲಿ. ಸೊ ಕ್ರೂಡು ನಮ್ಮ ಮಾರ್ಕೆಟ್ ಆದಮೇಲೂ ಕೂಡ ಟ್ರೇಡ್ ಆಗ್ತಾ ಇತ್ತು. ಒಂದಿಷ್ಟು ವಾಲಿಟಿಲಿಟಿ ಬಂತು ಕ್ರೂಡಲ್ಲಿ, ತೋರಿಸ್ತೀನಿ ನಿಮಗೆ 15 ಮಿನಿಟ್ಸ್. ಯಾಕೆಂತಂದರೆ ಈ ರಿಪೋರ್ಟ್ಸು ಆ ಥರ ಈ ಥರ ಅಂತೆಲ್ಲ ಬಂದಾಗ ಒಂದು ಅಟೆಂಪ್ಟ್ ಮಾಡೋಕ್ಕೆ ಹೋಯಿತು, ಮತ್ತು ತಿರ್ಗಾ 92 ತನಕ ಹೋಗಿತ್ತು ಕ್ರೂಡು. ಆದರೆ ಕೊನೆಗೆ ಕ್ಲೋಸಿಂಗ್ ಆಗೋ ಟೈಮಲ್ಲಿ ವಾಪಸ್ಸು ಇಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ಆಯಿತು, ಈ ಸುದ್ದಿ ಮತ್ತೊಂದು ಹಾಗೆ ಆಯಿತು, 95 ತನಕ ಎಲ್ಲ ಹೋಯಿತು ಅಂದರೆ ಮಾರ್ಕೆಟಿಗೆ ಮತ್ತೆ ಒಂದು ಸ್ವಲ್ಪ ಕಾಷಿಯಸ್ ಝೋನ್ ಆಗ್ತಾ ಹೋಗುತ್ತೆ. ತಿರ್ಗಾ 23,400 ಒಂದು ಇವತ್ತು ಏನು ಬಂದಿದೆಯೋ ಅದರಲ್ಲಿ ಒಂದು 100-200 ಪಾಯಿಂಟ್ಗಳ ಕರೆಕ್ಷನ್ ನೋಡಲಿಕ್ಕೆ ಸಿಗ್ಬೋದು. ಬಟ್ ಎಲ್ಲಿ ತನಕ ಕ್ರೂಡು 90ಕ್ಕಿಂತ ಕೆಳಗಡೆ ಇರುತ್ತೋ ಮಾರ್ಕೆಟ್ 23,500 ಮೇಲ್ಗಡೆ ಎಕ್ಸ್ಪೈರಿ ಮುಗಿಸೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಬೇಕಾಗಿಲ್ಲ. ಅದೇ ರೀತಿಯಾಗಿ ನಾವು ಇನ್ಯಾವುದು ನೋಡಬೇಕಾಗಿತ್ತು ವಾಚ್ ಲಿಸ್ಟಲ್ಲಿ, ಬಿಟ್ಕಾಯ್ನು 63,000 ಬಂದಿದೆ. ಅದು ನೋಡಿ ಟ್ರೇಡ್ ಆಗ್ತಾನೆ ಇರುತ್ತೆ, 24 ಗಂಟೆನೂ ಟ್ರೇಡ್ ಆಗ್ತಾನೆ ಇರುತ್ತೆ, 24/7. ಅದೇ ರೀತಿಯಾಗಿ ಗೋಲ್ಡು, ಕಾಪರು, ರುಪಿ ನೋಡಬೇಕಾಗಿತ್ತಲ್ವ. ಸೊ ರುಪಿ ನೋಡಿ 95 ರೂಪಾಯಿ 10 ಪೈಸೆಗಾಗಿದೆ, ಅಂದರೆ ನೆಗೆಟಿವ್ ಆಗಿದೆ. ಅಂದರೆ ಸ್ವಲ್ಪ ಹೆಲ್ಪ್ ಆಗಿದೆ ರುಪಿಗೆ, ಇಲ್ಲಿದ್ದು ಇಲ್ಲಿ ತನಕ ಬಿದ್ದಿದೆ ಒಂದು 30-40 ಪೈಸೆ. ಬರೀ ಆಯಿಲ್ ಕಾರಣದಿಂದಾನೇ ನೆನ್ನೆ ಸ್ವಲ್ಪ ರುಪಿ ಗೈನ್ ಆಗಿದೆ. ಬಟ್ ನೋಡೋಣಂತೆ ಇದು ಎಲ್ಲಿ ಚೇಂಜ್ ಆಗುತ್ತೆ ಅಂತ. ಇದೇನಾದ್ರು ಇನ್ನೂ ಸ್ಟ್ರಾಂಗ್ ಆಯಿತು, ರುಪಿ ಕೆಳಗಡೆ ಬೀಳ್ತಾ ಹೋಯಿತು ಅಂತಂದರೆ ಗೋಲ್ಡ್ ಸಿಲ್ವರಲ್ಲಿ ನಿಮಗೆ ಸಹಜವಾಗಿ ಕರೆಕ್ಷನ್ ಬರುತ್ತೆ. ಅದರಲ್ಲಿ ಕರೆಕ್ಷನ್ ಆಗಿಲ್ಲ ಅಂದ್ರೂ ಕೂಡ ಕರೆಕ್ಷನ್ ಆಗುತ್ತೆ, ಯಾಕೆಂದರೆ ಡಾಲರ್ನ ಡಿಪೆಂಡೆಂಟ್ ಆಗಿರುತ್ತೆ. ಸೊ ರುಪಿ ವೀಕ್ ಆಗ್ತಾ ಹೋಯಿತು, ರುಪಿ ಮೇಲ್ಗಡೆ ಹೋಗ್ತಾ ಇದೆ ಅಂದರೆ ಡಾಲರ್ ಎದುರುಗಡೆ ವೀಕ್ ಆಗ್ತಾ ಇದೆ ಅಂದರೆ ಮೇಲ್ಗಡೆ ಹೋಗ್ತಾ ಇದೆ ಅಂತಲ್ವ. ಆವಾಗ ಗೋಲ್ಡ್ ಸಿಲ್ವರ್ ರೇಟು ಅಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಚೇಂಜ್ ಆಗಿಲ್ಲ ಅಂದರೂ ಕೂಡ ಬೆಲೆ ಜಾಸ್ತಿ ಕಟ್ಟಬೇಕಾಗುತ್ತೆ. ಹಾಗಾಗಿ ಅದು ಅದೆಷ್ಟದ ಕತೆ ಆಯಿತು. ಸೊ ನೋಡೋಣಂತೆ ಇವಾಗ ನೆಕ್ಸ್ಟು ಯಾವುದು ನಮ್ಮ ಎಕ್ಸ್ಪೈರಿಗಳು ಅಂತ ಯಾವುದೂ ಇಲ್ಲ ಇವಾಗ ಸದ್ಯಕ್ಕೆ ಇರೋದು ಯಾವುದು ಮಂಗಳವಾರ ನಿಫ್ಟಿ ಎಕ್ಸ್ಪೈರಿ ಇರುವಂಥದ್ದು. ಸೊ ನಿಫ್ಟಿ ಎಕ್ಸ್ಪೈರಿದಕ್ಕೆ ಹಿಸ್ಟಾರಿಕಲ್ ಡೇಟಾ ಇದು ಒಂದಿಷ್ಟು ತೋರಿಸ್ತೀನಿ ನೋಡಿ. ಈಗ 23,500ಕ್ಕೆ ಶಿಫ್ಟ್ ಆಗಿದೆ ಮ್ಯಾಕ್ಸ್ ಪೈನ್ ಅಲ್ವಾ. ಇಲ್ಲಿ ಎಲ್ಲ ಪೊಸಿಷನ್ಗಳನ್ನು ಈ ಥರ ಬ್ಲ್ಯಾಂಕ್ ಬಂದಿದೆ ಅಂದರೆ ಏನು ಮಾಡಿದ್ದಾರೆ, ಅಲ್ಲಿ ಕಟ್ ಡೌನ್ ಮಾಡ್ಕೊಂಡಿದ್ದಾರೆ ಅಂತ. ಈ ಥರ ಆಗಿದೆ ಅಂದರೆ ಇಲ್ಲಿ ಪೊಸಿಷನ್ ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂತ ನೋಡಿ. 23,500ಅಲ್ಲಿ 23,400ಅಲ್ಲಿ ಹೈಯೆಸ್ಟ್ ಓಪನ್ ಆಗಿರೋದು, ಅದನ್ನೇ ನಾನು ಹೇಳೋವಂಥದ್ದು. 23,400 ತುಂಬ ಸ್ಟ್ರಾಂಗ್ ಆಗಿರುವಂಥ OI ರೆಫರೆನ್ಸ್ ಕೂಡ ಇದೆ, ಜೊತೆಗೆ ಟೆಕ್ನಿಕಲ್ ರೆಫರೆನ್ಸ್ ಕೂಡ ಇದೆ. ಹಾಗಾಗಿ 24,400ನ ಬಿಟ್ಕೊಡುವಂಥದ್ದು ಎಕ್ಸ್ಪೈರಿಗೆ ಹೈಲಿ ಅನ್ಲೈಕ್ಲಿ. ಸೊ ಯಾರ್ಯಾರು 24,400ಕ್ಕಿಂತ ಕೆಳಗಡೆ ಆಪ್ಷನ್ ಬೈಯಿಂಗ್ ಪೊಸಿಷನ್ ಪೊಸಿಷನ್ ಇಟ್ಕೊಂಡಿದ್ದಾರೆ ಅಂದರೆ 100% ಚಾನ್ಸಸ್ಸು ಇಲ್ಲವೇ ಇಲ್ಲ ಅಲ್ವಾ. ಅದಕ್ಕಿಂತ ಮೇಲ್ಗಡೆ ಇಟ್ಕೊಂಡಿದ್ದಾರೆ ಅಂದರೆ ನಿಮ್ಮ ಡಿಪೆಂಡ್ಸ್ ಆನ್ ನೀವು ಎಷ್ಟು ಪ್ರೀಮಿಯಂ ಕೊಟ್ಟು ಯಾವ ಥರ ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ನೀವು ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಈಗ ಆಪ್ಷನ್ ಸೆಲ್ಲರ್ಸ್ ಇವಾಗ 23,500ರಿಂದ ನಾನು 23,000 ರೇಂಜಲ್ಲಿ ಇಟ್ಕೊಂಡಿದ್ದೆ, ಇದೇನೂ ಆಗೋದಿಲ್ಲ ಅಂತಿದ್ರೆ ನೀವು ಕೂಡ ಹುಷಾರಾಗಿ ಇರ್ತಾ ಹೋಗಬೇಕು. ಯಾಕೆಂದರೆ 23,500ಅಲ್ಲಿ ಒಂದು ಈಕ್ವಲ್ ಪೊಸಿಷನ್ ಅಂತ ಇದೆ, ಬಟ್ ಯು ನೆವರ್ ನೋ, ನಾಳೆ ದಿವಸ ಇದು ಕನ್ಫರ್ಮ್ ಆಗಿದೆ ಅಂತಲೇ ಬಂತು ಅಂತಂದರೆ ನಿಫ್ಟಿ 23,800 ತನಕ ಕೂಡ ಒಂದು ರ್ಯಾಲಿ ಆಗ್ತಾ ಹೋಗ್ಬೋದು. ಬಟ್ ಸದ್ಯಕ್ಕೆ ಆ ಥರ ದೊಡ್ಡ ರೆಸಿಸ್ಟೆನ್ಸ್ಗಳು ಕೂಡ ಕಾಣಿಸ್ತಾ ಇಲ್ಲ, ಸಪೋರ್ಟ್ಗಳು ಮಾತ್ರ ಕಾಣಿಸ್ತಾ ಇದೆ. ಸೊ ಮಾರ್ಕೆಟು ಮೇಲೆ ಹೋಗೋಕ್ಕೆ ಜಾಗನ ಉಳಿಸ್ಕೊಂಡು ಕ್ಲೋಸ್ ಆದಂಗೆ ಕಾಣಿಸ್ತಾ ಇದೆ ಆ್ಯಸ್ ಪರ್ OI. ಹಾಗಾಗಿ ಸ್ವಲ್ಪ ನಾವು ಹುಷಾರಾಗಿರಬೇಕು. ಗ್ಯಾಪ್ ಅಪ್ ಓಪನಿಂಗು ಮತ್ತೊಂದಾದ್ರೂ ಕೂಡ ಒಂದು 100-150 ಪಾಯಿಂಟ್ಗಳು. ಹಾಗೆ 23,500ಕ್ಕೆ ಪೊಸಿಷನ್ಗಳನ್ನು ಜಾಸ್ತಿ ಮಾಡ್ಕೊಂಡು 23,500ನ ಸೇಫ್ ಮಾಡೋಕ್ಕೆ ನೋಡ್ತಾರೆ. ಹಾಗಾಗಿ ಆಪ್ಷನ್ ಸೆಲ್ಲಿಂಗ್ ಪೊಸಿಷನ್ ಆ ಥರ ಝೋನಲ್ಲಿ ಯಾರು ಇಟ್ಕೊಂಡಿದ್ರೆ ಅಂದರೆ ನಿಮಗೆ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ನಮ್ಮ ಹಿಸ್ಟಾರಿಕಲ್ ಇದನ್ನು ನೋಡ್ಕೊಂಡ್ಬಂದ್ಬೋಣ. ಇದು ನಾನು ಒಂದು ತೋರಿಸ್ಬೇಕಾಗಿತ್ತು ನೋಡಿ, ಹಿಸ್ಟಾರಿಕಲ್ ಚಾರ್ಟ್ ಅಂತ ಒಂದು ಆ್ಯಡ್ ಮಾಡಿದ್ದಾರೆ. ಇದನ್ನ ನಾನು ಫೈರ್ಸಲ್ಲಿ ಕೂಡ ತೋರಿಸಿದ್ದೆ. ಬಟ್ ಫೈರ್ಸು ನಾನು ಮತ್ತೆ ಬ್ರೋಕರೇಜ್ ಪ್ಲಾಟ್ಫಾರ್ಮು ಅದೆಲ್ಲ ಚೇಂಜ್ ಮಾಡ್ಕೋಬೇಕು. ಬಟ್ ನನಗೆ ಬರೀ ಒಂದು ಟೂಲ್ ಸಾಕು ಅನ್ನೋದಾದರೆ ನೀವು ಸ್ಟಾಕ್ ಮೋಜೋ ಕೂಡ ಕನ್ಸಿಡರ್ ಮಾಡ್ಬೋದು. ಇವರು 10% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ. MM10 ಅಂತ ನೀವು ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಆಗುತ್ತೆ. ಹೇಗೆ ಯೂಸ್ಫುಲ್ ಆಗಿದ್ರೆ ಮಾತ್ರ ಉಪಯೋಗಿಸ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. ಇಲ್ಲಿ ಮಲ್ಟಿಪಲ್ ಲೇಔಟ್ ಹಾಕೋಬೋದು. ಉದಾಹರಣೆಗೆ ನಾನು ನೆನ್ನೆ ನೀವು ಯಾವ ಕ್ಯಾಂಡಲ್ ಬೇಕೋ ಆ ಕ್ಯಾಂಡಲ್ನ ಇಟ್ಬಿಟ್ಟು ರೀಪ್ಲೇ ಮೋಡೆಲ್ಲ ನೋಡ್ಬೋದು. ಬಟ್ 23,325 ಈ ಆಸ್ಪಾಸ್ ಝೋನಲ್ಲಿ 12:30-12:30 ಟೈಮಲ್ಲಿ ಇಲ್ಲಿದ್ವಿ ನಾವು. ಸೊ ಪ್ರೀಮಿಯಮ್ಗಳು 23,300 ಸಿ ಪ್ರೀಮಿಯಮ್ ಯಾರು ನೋಡ್ತಾ ಇದ್ದಾರೆ ಅಂದರೆ ಸ್ಲೈಟಾಗಿ ಒಂದು ರೈಸ್ ಆಗ್ತಾ ಇತ್ತು, 155 ರೂಪಾಯಿ ಇತ್ತು ನೋಡಿ. ನೀವು ರಿಪ್ಲೇ ಮೋಡಲ್ಲಿ ನೀವು ಪ್ಲೇ ಅಂತ ಮಾಡಿದ್ರೆ ಇಲ್ಲಿ ಇದು ಪ್ಲೇ ಆಗ್ತಾ ಹೋಗುತ್ತೆ, ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇತ್ತು, ಹೇಗೆ ಹೋಯಿತು ಅನ್ನೋದನ್ನು ನಿಮಗೆ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ಫೈರ್ಸಲ್ಲಿ ಅಫ್ಕೋರ್ಸ್ ನಿಮಗೆ ರುಪಿ ನೀವು ಟ್ರೇಡ್ ಮಾಡೋ ಥರ ನೀವು ತೋರಿಸ್ತಾ ಹೋಗ್ತಾರೆ. ಬಟ್ ಇದರಲ್ಲಿ ನಿಮಗೆ ಇಟ್ಕೋಬೋದು ನೀವು ಯಾವ ಸ್ಪೀಡಲ್ಲಿ ಬೇಕು, 1 ಮಿನಿಟ್ ಅಂದರೆ ಎಷ್ಟು ಚೇಂಜ್ ಆಗಬೇಕು, ಯಾವ ಥರ ಈ ರೀಪ್ಲೇ ಫೀಚರ್ಸು ಯಾರ್ಯಾರಿಗೆ
ಬ್ಯಾಕ್ ಟೆಸ್ಟಿಂಗ್ ಮಾಡಬೇಕು. ನಾನು ಇಲ್ಲಿ ತಗೊಂಡಿದ್ರೆ ನನಗೆ ಸ್ಟಾಪ್ ಲಾಸ್ ಎಷ್ಟು ಹಿಟ್ ಆಗ್ತಾಯಿತ್ತು. ಈ ಥರ ನಿಮ್ಮ ಪೊಸಿಷನ್ಗಳನ್ನು ಅಥವಾ ನೀವು ಟೆಕ್ನಿಕಲ್ ಲೆವೆಲಲ್ಲಿ ನಾನು ಬ್ರೇಕ್ಔಟ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ಬೋದಾಗಿತ್ತು. ಇಲ್ಲಿ ಕನ್ಸಿಡರ್ ಮಾಡಿದರೆ ಅದು ಫಾಲ್ಸ್ ಬ್ರೇಕ್ಔಟ್ ಆಗ್ತಿದ್ದೆ ಏನು, ಸೊ ನನ್ನ ಎಮೋಷನ್ ಯಾವ ರೀತಿ ಇತ್ತು, ವಿತ್ ಪೊಸಿಷನ್ ಇಟ್ಕೊಂಡಿದ್ರೆ ನನಗೆ ಎಷ್ಟು ಚೇಂಜ್ ಆಗ್ತಾಯಿತ್ತು. ಈ ಥರ ಒಂದಿಷ್ಟು ಸಿಂಪಲ್ ಬ್ಯಾಕ್ ಟೆಸ್ಟಿಂಗ್ಗಳನ್ನು ಮಾಡೋಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಐ ಥಿಂಕ್ ಫೈರ್ ಸೇಲ್ ಇನ್ನೂ ಚೆನ್ನಾಗಿದೆ, ಯಾಕಂದರೆ ಅಲ್ಲಿ ಲಾಟ್ ಸೈಜ್ ಕೂಡ ಕೊಡ್ತಾರೆ. ಬಟ್ ನಿಮಗೆ ಹಿಸ್ಟಾರಿಕಲ್ ಚಾರ್ಟ್ಸು ಇದರಲ್ಲಿ ನಿಫ್ಟಿ ಒಂದೇ ಅಲ್ಲ, ನಿಮಗೆ ಯಾವ್ದು ಬೇಕೋ ಆ ಚಾರ್ಟ್ಸ್ನ ಹಾಕೊಂತ ಹೋಗ್ಬೋದು, ಫ್ಯೂಚರ್ ಪ್ರೈಸ್ ಹಾಕೊಂತ ಹೋಗ್ಬೋದು, ಆಪ್ಷನ್ ಹಾಕೊಂತ ಹೋಗ್ಬೋದು, ಆಪ್ಷನ್ ಹೋದರೆ ಯಾವ ಸ್ಟ್ರೈಕ್ ಅಂತ ಇಟ್ಕೊಂತ ಹೋಗ್ಬೋದು, ಹಿಸ್ಟಾರಿಕಲ್ ಯಾವ ಎಕ್ಸ್ಪೈರಿ ಇರಬೇಕು ನೋಡ್ಕೋಬೋದು, ಗೊತ್ತಾಗ್ತಾ ಇದೆ ಅಲ್ವಾ. ಸೊ ನೀವು ಯಾವ ಎಕ್ಸ್ಪೈರಿನಲ್ಲಿ ಯಾವ ಥರ ಇತ್ತು, ಆವಾಗ ಯಾವ ರೀತಿ ಅನಲೈಸ್ ಮಾಡ್ಬೋದಾಗಿತ್ತು, ಯಾವುದೋ ಇವೆಂಟ್ ಡೇ ಹಿಂದೆ ನಡೆದಿರುತ್ತೆ, ಆ ಇವೆಂಟ್ ಡೇ ದಿನ ಯಾವ ರೀತಿಯಾಗಿ ಚೇಂಜ್ ಆಗಿತ್ತು ನಾನು ಅದನ್ನ ನೋಡಬೇಕಾಗಿತ್ತು, ಎಕ್ಸ್ಪೆಕ್ಟ್ ಮಾಡ್ಕೋಬೇಕಾಗಿತ್ತು ಅಂದರೆ ಕೂಡ ಆ ಥರ ಕೂಡ ಮಾಡ್ತಾ ಹೋಗ್ಬೋದು. ಸೊ ಈ ಥರ ಅಂದರೆ ನೀವು ಒಂದು ಹೇಗೆಂತಾರೆ ಪ್ರಾಕ್ಟೀಸ್ ಮಾಡೋದಕ್ಕೆ ನೀವು ಯಾವುದೋ ಹಿಸ್ಟಾರಿಕಲ್ ಚಾರ್ಟ್ಸ್ನ ತೊಗೊಂಡು ಓಕೆ ಈ ಪ್ಯಾಟರ್ನ್ ನೋಡಿದ್ದೀನಿ, ಇಲ್ಲಿ ನಾನು ಬ್ರೇಕ್ಔಟು ಬ್ರೇಕ್ ಡೌನು ಈ ಥರ ನಾನು ಪೊಸಿಷನನ್ನು ತೊಗೊಂಡಿದ್ದರೆ ಯಾವ ರೀತಿಯಾಗಿ ಚೇಂಜ್ ಆಗ್ತಾಯಿತ್ತು ಅಂತ ಆ ರೀತಿ ಕೂಡ ನೀವು ನೋಡ್ತಾ ಹೋಗ್ಬೋದು. ಇವೆಂಟ್ ಡೇ ದಿನ ಯಾಕೆಂದರೆ ವಿಕ್ಸ್ ಜಾಸ್ತಿ ಇರುತ್ತೆ, IV ಜಾಸ್ತಿ ಇರುತ್ತೆ, ಅವತ್ತಿನ ದಿನ ನನಗೆ ಯಾವ ರೀತಿ ಪೊಸಿಷನ್ಗಳಲ್ಲಿ ಚೇಂಜ್ ಆಗ್ತಾಯಿತ್ತು, ಈ ಥರದ್ದು ಪ್ರಾಕ್ಟೀಸ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಅಂತ ಅನಿಸ್ತು. ಇಂಟ್ರೆಸ್ಟ್ ಇದ್ದವರು ನೀವು ಚೆಕ್ಔಟ್ ಮಾಡ್ಬೋದು. ಸುಮಾರು ಫೀಚರ್ಗಳನ್ನು ತರಿಸ್ತಾ ಇದ್ದಾರೆ. ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ಡೆಡಿಕೇಟೆಡ್ ವೀಡಿಯೋ ಮಾಡಬೇಕು. ಐ ಥಿಂಕ್ ಈಗ ವೀಗಾ ಅನಾಲಿಸಿಸು, ಗಾಮಾ ಎಕ್ಸ್ಪೋಜರು ಕೂಡ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಆಪ್ಷನ್ ಟ್ರಿಗರ್ಸ್ ಅಂತ ಮಾಡಿದ್ದಾರೆ ನೋಡಿ. ಇಂಟ್ರಾಡೇ ಬೂಸ್ಟರ್ಸ್ ನಾನು ತೋರಿಸಿದ್ದೆ. ಇಂಟ್ರಾಡೇ ಬೂಸ್ಟರ್ಸಲ್ಲಿ ನಿಮಗೆ ಯಾವ ಝೋನಲ್ಲಿ ಯಾವ್ದು ಚೇಂಜ್ ಆಗಿದೆ ಅಂತ ನೋಡಿ. IT ಬಿಟ್ಟರೆ ಎಲ್ಲದೂ ಕೂಡ ಪಾಸಿಟಿವ್ ಆಗಿದೆ. ಎಷ್ಟು ದಿನ ಆಯಿತು ನಾವು ಈ ಥರ ನೋಡಿದ್ರೆ ಎಲ್ಲದೂ ಕೂಡ ಒಂದು ಪಾಸಿಟಿವ್ ಇರೋದು ಥರ ನೋಡೋಕ್ಕೆ. ಓವರಾಲು F&O ಸ್ಟಾಕ್ಸ್ಗಳಲ್ಲಿ ಅಂತ ನೋಡ್ತಾ ಬರೋದಾದರೆ ಐ ಥಿಂಕ್ ನೆಸ್ಲೆನೇ ಟಾಪ್ ಲೂಸರ್ ಆಗಿದೆ. ಐನಾಕ್ಸ್ ವಿಂಡು 8.76%, ಅಶೋಕ್ ಲೇಲ್ಯಾಂಡು 9%, ಈ ರೀತಿಯಾಗಿ ಗೇನರ್ಗಳಾಗಿದೆ, ಟಾಪ್ ಗೇನರ್ಗಳಾಗಿದೆ ಅವೆಲ್ಲ. ಸೊ ಇದು ಓವರಾಲ್ ಔಟ್ಲುಕ್ ಆಗಿತ್ತು ಮಾರ್ಕೆಟಿಂದು. ಅದನ್ನು ಬಿಟ್ಟು FIDA ಡೇಟಾ ನೋಡ್ಕೊಂಬರೋದಾದರೆ ನೋಡಿ, ಈಗ ಕ್ಲೈಂಟು ಬುಲಿಶ್ ಇದ್ದವರು ಬೇರಿಶ್ ಕಡೆಗೆ ಕನ್ವರ್ಟ್ ಆಗಿದ್ದಾರೆ, ಬಟ್ ಮಾರ್ಕೆಟ್ ಪಾಸಿಟಿವಿಟಿಗೆ ಹೋಗ್ತೀನಿ ಅಂತಿದೆ. FIಗಳು ಕೂಡ ಸ್ಟ್ರಾಂಗ್ ಬೇರಿಶ್ ಇದ್ದವರು ಮೀಡಿಯಂ ಬೇರಿಶಿಗೆ ಆಗಿದ್ದಾರೆ. ಅದೇ ರೀತಿಗೆ ಪ್ರೋಗಳು ಮೀಡಿಯಂ ಬುಲಿಶಿಗೆ ತೊಗೊಳ್ತಾ ಇದ್ದಾರೆ. ಎಲ್ಲ ಮೀಡಿಯಂ ಆಗಿದ್ದಾರೆ, ಯಾರು ಕೂಡ ಸ್ಟ್ರಾಂಗ್ ಆಗಿ ಉಳಿಸ್ಕೊಂಡಿಲ್ಲ. ಐ ಥಿಂಕ್ ON ಕೂಡ ಅದು ಹೇಳ್ತಾ ಇದೆ, ಬಟ್ ಜಾಗ ಮೇಲ್ಗಡೆ ಹೋಗೋದಕ್ಕೆ ಓಪನ್ ಆಗಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡ್ತಾ ಹೋಗಬೇಕು. ಜೊತೆಗೆ FIಗಳು ತುಂಬ ಲೀಸ್ಟ್ ಮಾರಿರೋದು ಅಂತ ಹೇಳಿದ್ರೆ ಶುಕ್ರವಾರ, ಅದು ಕೂಡ ಹೆಲ್ಪ್ ಆಗಿದೆ ಮಾರ್ಕೆಟಿಗೆ. ಯಾಕಂದರೆ DAಗಳು ಅವರ 4 ಪಟ್ಟು ಜಾಸ್ತಿ ಆಯಿತಾ. ಇವರು 1,000 ಕೋಟಿ ಮಾಡಿದ್ರೆ ಅದು 5,341 ಕೋಟಿನ ಅವರು ಬೈ ಮಾಡಿದ್ದಾರೆ. ಅದು ಕೂಡ ಮಾರ್ಕೆಟಿಗೆ ಹೆಲ್ಪ್ ಮಾಡಿರುತ್ತೆ. ಸೊ ಅದನ್ನು ಬಿಟ್ಟರೆ ಓವರಾಲ್ ಫಿಗರ್ಸ್ ಅಂತ ನಾವು ನೋಡ್ತಾ ಬರೋದಾದರೆ ಐ ಥಿಂಕ್ ಕ್ಯಾಶ್ ಮಾರ್ಕೆಟಲ್ಲಿ 1,082 ಕೋಟಿನ ಮಾರಿದ್ದಾರೆ FIಗಳು. ಫ್ಯೂಚರ್ಸಲ್ಲಿ 2,43,000 ಕೋಟಿನ ಮಾರಿದ್ದಾರೆ. ಸೊ ಈಗಲೂ ಕೂಡ ಕಾನ್ಫಿಡೆಂಟ್ ಬೇರಿಶ್ ಸೆಂಟಿಮೆಂಟ್ ಅಂತಲೇ ಕಾಣಿಸ್ತಾ ಇದೆ FI ಇದು. ಆದರೆ ಇದು ಹೀಗೆ ಇರೋದಿಲ್ಲ, ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಕ್ಯಾಶ್ ಮಾರ್ಕೆಟಲ್ಲಿ ಫ್ಯೂಚರ್ ಮಾರ್ಕೆಟಲ್ಲಿ ಮಾರ್ತಾನೆ ಇದ್ದಾರೆ. ಲಾಸ್ಟ್ 13 ಸೆಷನ್ಸಿಂದನೂ ಕೂಡ ಅವರೇನು ಚೇಂಜ್ ಮಾಡ್ಕೊಂಡಿಲ್ಲ, ಮಾರ್ತಾನೆ ಬಂದಿದ್ದಾರೆ. ಬಟ್ ಲಾಸ್ಟ್ 90 ಡೇಸಲ್ಲಿ ನೋಡೋದಾದರೆ ಇದು 71st ರ್ಯಾಂಕ್ ಬರುತ್ತೆ. ಅಂದರೆ ಒನ್ ಆಫ್ ದ ಲೀಸ್ಟ್ ಸೆಲ್ಲಿಂಗ್ ಅವ್ರು ಮಾಡಿರೋಂಥದ್ದು ಅಂತ ಹೇಳ್ತಾ ಹೋಗ್ಬೋದು. ಅದನ್ನು ಬಿಟ್ಟು ಬೇರೆ ಏನು ತೋರಿಸ್ಬೇಕಾಗಿತ್ತು, ಐ ಥಿಂಕ್ ಮಾತಾಡೋದೆಲ್ಲ ಮಾತಾಡಿದ್ದೀನಿ. ನ್ಯೂಸ್ಗಳು ಇವಾಗ ಮಾತಾಡೋದು ವೇಸ್ಟು. ಸೊ ನೋಡೋಣ ಏನು ಬರುತ್ತೆ, ಟ್ರೇಡ್ ಡೀಲ್ ಬಗ್ಗೆ ಏನು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಅನ್ನೋದ್ರ ಮೇಲೆ ಮಾರ್ಕೆಟ್ ಕೂಡ ರೆಸ್ಪೆಕ್ಟ್ ಮಾಡ್ತಾ ಹೋಗುತ್ತೆ. ಬಟ್ ಇಂಟ್ರೆಸ್ಟಿಂಗ್ ಟೈಮ್ಸ್ ಅಹೆಡ್. ಕ್ರೂಡೇ ಇವಾಗ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪ್ಯಾರಾಮೀಟ್ರು, ಎಲ್ಲದಕ್ಕಿಂತ ಕ್ರೂಡು ಜೊತೆಗೆ ಇಂಡಿಯಾ ವಿಕ್ಸು. ಸೊ ಎರಡನ್ನೂ ಕೂಡ ನಾವು ಟ್ರ್ಯಾಕ್ ಮಾಡ್ತಾ ಇರ್ಬೋದು. ಸೊ ಅದರಿಂದ ಒಂದು ಅಂದಾಜು ಸಿಗ್ತಾ ಹೋಗುತ್ತೆ. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ನಿಮಗೆ ಹಿಂದೆ ಕೂಡ ನಾನು ಹೇಳಿದ್ದೆ ಯಾವಾಗ ಇದನ್ನೆಲ್ಲ ನಾವು ನಂಬೋದು ಅಂತ. ಯಾರು ರೆಗ್ಯುಲರ್ ವ್ಯೂವರ್ಸ್ ಇದ್ದಾರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾವತ್ತು 90ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗುತ್ತೋ ಕ್ರೂಡು, ಆವತ್ತು ನಾವು ಇದನ್ನು ನಂಬೋಣ. ಆವಾಗ 200 ಮೂವಿಂಗ್ ಆವ್ರೇಜ್ ಕೂಡ ಬರುತ್ತೆ ಅಂತ ಹೇಳಿದ್ದೆ. ಎಕ್ಸಾಕ್ಟಾಗಿ ಅಲ್ಲಿಗೆ ಬಂದು ಕೂತಿದೆ. ಸೊ 200 ಮೂವಿಂಗ್ ಆವ್ರೇಜ್ ಆಫ್ಟರ್ ಲಾಂಗ್ ಟೈಮ್ ಟೆಸ್ಟ್ ಆದಾಗ ಅದು ನ್ಯಾಚುರಲಿ ಒಂದು ಸಪೋರ್ಟ್ ಆಗಿರುತ್ತೆ. ಇನ್ವೆಸ್ಟ್ಮೆಂಟ್ ಟರ್ಮಿನಾಲಜಿಲಿ ಏನು ಹೇಳ್ತೀವಿ, ನಾನು ಏನು ಯೋಚನೆ ಮಾಡಿದ್ರೆ ಇನ್ವೆಸ್ಟ್ ಮಾಡಬೇಕು ಅಂತ ಯಾವ್ದಾದ್ರು ಒಂದು ಟೈಮ್ ಇದೆ ಅಂದರೆ ಯಾವುದು ಅಂತ ಹೇಳ್ತಾರೆ, ಅದು ಯಾವಾಗ ಸ್ಟಾಕು ಅಥವಾ ಇನ್ಸ್ಟ್ರೂಮೆಂಟು 200 ಮೂವಿಂಗ್ ಆವ್ರೇಜ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಟ್ರೇಡ್ ಟೂಲ್ಸಲ್ಲಿ ಆಲ್ರೆಡಿ ಇದೆ. ಹಾಗಾಗಿ ಅದು ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕಂದರೆ ನೋಡಿ 2026ರಲ್ಲಿ ಜನವರಿ ಟೈಮಲ್ಲಿ ಇದು 200 ಮೂವಿಂಗ್ ಆವ್ರೇಜನ್ನು ಟೆಸ್ಟ್ ಮಾಡಿ ಮೇಲ್ಗಡೆ ಹೋಗಿಬಿಟ್ರೆ ಅವಾಗಿಂದ ಒಂದು 6-7 ತಿಂಗಳಿಂದ ಈ 200 ಮೂವಿಂಗ್ ಆವ್ರೇಜನ್ನು ಟೆಸ್ಟ್ ಮಾಡೋಕ್ಕೆ ಬಂದಿರಲಿಲ್ಲ. ಸೊ ಸಹಜವಾಗಿ ಈ ಝೋನಿಗೆ ಬಂದಾಗ ಇಲ್ಲಿ ಒಂದು ಸಪೋರ್ಟ್ ಥರನೂ ಕೂಡ ಇದೆ. ಇಲ್ಲಿ ಹಿಸ್ಟಾರಿಕಲಿ ಒಂದು ರೆಫರೆನ್ಸ್ ಇದೆ ಈ ಝೋನಲ್ಲಿ ಅಲ್ವಾ, ಒಂದಿಷ್ಟು ವಿಕ್ಗಳಾಗಿರೋದು ಇದೆಲ್ಲ ಇದೆ. ಸೊ ಹಾಗಾಗಿ ಇದನ್ನ ಇಮಿಡಿಯೇಟಾಗಿ ಬ್ರೇಕ್ ಡೌನ್ ಮಾಡುತ್ತೆ ಅನ್ನೋದು ಕ್ರೂಡು ಸ್ವಲ್ಪ ಒಂದು ಅನುಮಾನಕರ. ಸೊ ಇಮಿಡಿಯೇಟಾಗಿ ಬ್ರೇಕ್ ಡೌನ್ ಆಗಿಲ್ಲ ಅಂದರೆ ಏನಾಗುತ್ತೆ, ಇಲ್ಲೊಂದು ಸ್ವಲ್ಪ ಕ್ಲಾರಿಟಿಗೋಸ್ಕರ ವೆಯ್ಟ್ ಮಾಡ್ಬೋದು. ತಿರ್ಗಾ ಒಂದು 90-95 ತನಕ ಹೋಗ್ಬೋದು ಕ್ರೂಡು. ಸೊ ಅದನ್ನೆಲ್ಲ ನಾವು ಫುಲ್ ಹೋಯ್ತು ಇದೆಲ್ಲ ನೆಗೆಟಿವ್ ಆಯಿತು ಅಂತ ಅನ್ಕೋಬೇಕಾ, ಇಲ್ಲ. ಸೊ ಇವಾಗ ತಿರ್ಗಾ ನಾವು ಈ ಟ್ರೇಡ್ ಡೀಲ್ ಆಗೇ ಇಲ್ಲ, ಬಿದ್ದು ಹೋಗಿದೆ ಮತ್ತೊಂದು ಅಂತ ಅನ್ಬೇಕು ಅಂದರೆ 95-96 ಲೆವೆಲ್ನ ದಾಟಬೇಕು. ಎಸ್ಪೆಷಲಿ 96 ಲೆವೆಲ್ನ ದಾಟಬೇಕು. ಸೊ 96 ಲೆವೆಲ್ನ ದಾಟ್ತು ಕ್ರೂಡು ಅಂದರೆ ಅವಾಗ ಓಕೆ ಇದು ದಾಟಬಾರ್ದಾಗಿದ್ದು. ದಾಟೋದು ಅಂದರೆ ಏನು, ಅಲ್ಲಿ ಕ್ಲೋಸಿಂಗ್ ಆಗಬೇಕು ಆ ಥರ. ಸೊ ಆ ಥರ ಆಯಿತು ಅಂದರೆ ಮತ್ತೆ ಇದು ಒಂದು ಏನೂ ಆಗಿಲ್ಲ, ಎಲ್ಲಿದೆಯೋ ಅದೇ ರಾಗ ಅದೇ ಹಾಡು ಅಂತ ನೀವು ಹೇಳ್ತಾ ಇದ್ರಲ್ಲ, ಆ ಸ್ಥಿತಿಗೆ ಬಂದಿದೆ ಅಂತ. ಬಟ್ 96 ತನಕ ಒಂದು ಶಾರ್ಟ್ ಕವರಿಂಗ್ ಆಗಿ ಮತ್ತೆ ಕೆಳಗಡೆ ಬೀಳುವಂಥ ಸಹಜ. ಯಾಕೆಂದರೆ 200 ಮೂವಿಂಗ್ ಆವರೇಜಲ್ಲಿ ಒಂದು ಸಪೋರ್ಟ್ ಬರುತ್ತೆ ಯಾವುದೇ ಇನ್ಸ್ಟ್ರೂಮೆಂಟ್ ಆದ್ರೂ. ನೋಡೋಣ ಅದೆಲ್ಲ ಮುಂದಿಂದಾಯಿತು ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಸೊ ನಿಫ್ಟಿ ಈ ವಾರ ಒಳ್ಳೆ ಕ್ಲೋಸಿಂಗ್ನ ಕೊಟ್ಟಿದೆ. ಮುಂದಿನ ವಾರ ಇದಕ್ಕೆ ಕನ್ಫರ್ಮೇಷನ್ನ ಕೊಡಬೇಕು. ಎಕ್ಸ್ಪೈರಿಗೆ ಸದ್ಯಕ್ಕೆ ಎಲ್ಲ ಸೇಫ್ ಥರ ಅನಿಸ್ತಾ ಇದೆ, ಬಟ್ ಯಾವುದು ಸೇಫ್ ಇಲ್ಲ ಆ್ಯಸ್ ಲಾಂಗ್ ಎಸ್ ಟ್ರಂಪ್ ಇಸ್ ದ ಪ್ರೆಸಿಡೆಂಟ್. ಅದು ನಿಮಗೆ ಗೊತ್ತೇ ಇದೆ. ಮತ್ತೊಂದು ಫಿನ್ಫ್ಯಾಕ್ಟ್ಸ್ನೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.